ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಕೊಡಗು ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ. ಯಾವಾಗ ಎಲ್ಲಿ ಭೂಕುಸಿತ ಆಗುತ್ತೋ ಎನ್ನುವ ಭಯ. 2018ರಲ್ಲಿ ಎದುರಾಗಿದ್ದ ಭೀಕರ ಭೂಕುಸಿತ, ಪ್ರವಾಹ ಮತ್ತೆ ಮರುಕಳಿಸುವ ಭೀತಿ ಇದೆ. ಇದೀಗ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಮಡಿಕೇರಿ ನಗರಸಭೆ ಅಲರ್ಟ್ ಆಗಿದೆ. ಎಚ್ಚರಿಕೆ ವಹಿಸಬೇಕು ಅಂತ ನೂರಾರು ಕುಟುಂಬಗಳಿಗೆ ನೋಟಿಸ್ ಕೂಡ ನೀಡಿದೆ. ಮಡಿಕೇರಿ ನಗರದ 5 ಬಡಾವಣೆಗಳ ನೂರಾರು ಕುಟುಂಬಗಳಿಗೆ ನೋಟಿಸ್ ಬಂದಿದೆ. ನೋಟಿಸ್ ನೀಡಿ ಎಚ್ಚರಿಕೆ ಸಂದೇಶವನ್ನ ಮಡಿಕೇರಿ ನಗರಸಭೆ ಕೊಟ್ಟಿದೆ. ಸುರಕ್ಷಿತ ಸ್ಥಳಕ್ಕೆ ತೆರಳಿ, ಇಲ್ಲದೆ ಹೋದರೆ ಅನಾಹುತಗಳಿಗೆ ನೀವೇ ಜವಾಬ್ದಾರರಾಗ್ತೀರಿ. ಮಳೆ ತೀವ್ರಗೊಂಡಾಗ ಬೇರೆ ಕಡೆ ತೆರಳಿ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಕೊಡಗು ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ. ಯಾವಾಗ ಎಲ್ಲಿ ಭೂಕುಸಿತ ಆಗುತ್ತೋ ಎನ್ನುವ ಭಯ. 2018ರಲ್ಲಿ ಎದುರಾಗಿದ್ದ ಭೀಕರ ಭೂಕುಸಿತ, ಪ್ರವಾಹ ಮತ್ತೆ ಮರುಕಳಿಸುವ ಭೀತಿ ಇದೆ. ಇದೀಗ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಮಡಿಕೇರಿ ನಗರಸಭೆ ಅಲರ್ಟ್ ಆಗಿದೆ. ಎಚ್ಚರಿಕೆ ವಹಿಸಬೇಕು ಅಂತ ನೂರಾರು ಕುಟುಂಬಗಳಿಗೆ ನೋಟಿಸ್ ಕೂಡ ನೀಡಿದೆ. ಮಡಿಕೇರಿ ನಗರದ 5 ಬಡಾವಣೆಗಳ ನೂರಾರು ಕುಟುಂಬಗಳಿಗೆ ನೋಟಿಸ್ ಬಂದಿದೆ. ನೋಟಿಸ್ ನೀಡಿ ಎಚ್ಚರಿಕೆ ಸಂದೇಶವನ್ನ ಮಡಿಕೇರಿ ನಗರಸಭೆ ಕೊಟ್ಟಿದೆ. ಸುರಕ್ಷಿತ ಸ್ಥಳಕ್ಕೆ ತೆರಳಿ, ಇಲ್ಲದೆ ಹೋದರೆ ಅನಾಹುತಗಳಿಗೆ ನೀವೇ ಜವಾಬ್ದಾರರಾಗ್ತೀರಿ. ಮಳೆ ತೀವ್ರಗೊಂಡಾಗ ಬೇರೆ ಕಡೆ ತೆರಳಿ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಕೊಡಗು ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ. ಯಾವಾಗ ಎಲ್ಲಿ ಭೂಕುಸಿತ ಆಗುತ್ತೋ ಎನ್ನುವ ಭಯ. 2018ರಲ್ಲಿ ಎದುರಾಗಿದ್ದ ಭೀಕರ ಭೂಕುಸಿತ, ಪ್ರವಾಹ ಮತ್ತೆ ಮರುಕಳಿಸುವ ಭೀತಿ ಇದೆ. ಇದೀಗ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಮಡಿಕೇರಿ ನಗರಸಭೆ ಅಲರ್ಟ್ ಆಗಿದೆ. ಎಚ್ಚರಿಕೆ ವಹಿಸಬೇಕು ಅಂತ ನೂರಾರು ಕುಟುಂಬಗಳಿಗೆ ನೋಟಿಸ್ ಕೂಡ ನೀಡಿದೆ. ಮಡಿಕೇರಿ ನಗರದ 5 ಬಡಾವಣೆಗಳ ನೂರಾರು ಕುಟುಂಬಗಳಿಗೆ ನೋಟಿಸ್ ಬಂದಿದೆ. ನೋಟಿಸ್ ನೀಡಿ ಎಚ್ಚರಿಕೆ ಸಂದೇಶವನ್ನ ಮಡಿಕೇರಿ ನಗರಸಭೆ ಕೊಟ್ಟಿದೆ. ಸುರಕ್ಷಿತ ಸ್ಥಳಕ್ಕೆ ತೆರಳಿ, ಇಲ್ಲದೆ ಹೋದರೆ ಅನಾಹುತಗಳಿಗೆ ನೀವೇ ಜವಾಬ್ದಾರರಾಗ್ತೀರಿ. ಮಳೆ ತೀವ್ರಗೊಂಡಾಗ ಬೇರೆ ಕಡೆ ತೆರಳಿ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಮಳೆಗಾಲ ಆರಂಭವಾಗ್ತಾ ಇದ್ದಂತೆ ಕೊಡಗು ಜಿಲ್ಲೆಯಲ್ಲಿ ಆತಂಕ ಶುರುವಾಗಿದೆ. ಯಾವಾಗ ಎಲ್ಲಿ ಭೂಕುಸಿತ ಆಗುತ್ತೋ ಎನ್ನುವ ಭಯ. 2018ರಲ್ಲಿ ಎದುರಾಗಿದ್ದ ಭೀಕರ ಭೂಕುಸಿತ, ಪ್ರವಾಹ ಮತ್ತೆ ಮರುಕಳಿಸುವ ಭೀತಿ ಇದೆ. ಇದೀಗ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಮಡಿಕೇರಿ ನಗರಸಭೆ ಅಲರ್ಟ್ ಆಗಿದೆ. ಎಚ್ಚರಿಕೆ ವಹಿಸಬೇಕು ಅಂತ ನೂರಾರು ಕುಟುಂಬಗಳಿಗೆ ನೋಟಿಸ್ ಕೂಡ ನೀಡಿದೆ. ಮಡಿಕೇರಿ ನಗರದ 5 ಬಡಾವಣೆಗಳ ನೂರಾರು ಕುಟುಂಬಗಳಿಗೆ ನೋಟಿಸ್ ಬಂದಿದೆ. ನೋಟಿಸ್ ನೀಡಿ ಎಚ್ಚರಿಕೆ ಸಂದೇಶವನ್ನ ಮಡಿಕೇರಿ ನಗರಸಭೆ ಕೊಟ್ಟಿದೆ. ಸುರಕ್ಷಿತ ಸ್ಥಳಕ್ಕೆ ತೆರಳಿ, ಇಲ್ಲದೆ ಹೋದರೆ ಅನಾಹುತಗಳಿಗೆ ನೀವೇ ಜವಾಬ್ದಾರರಾಗ್ತೀರಿ. ಮಳೆ ತೀವ್ರಗೊಂಡಾಗ ಬೇರೆ ಕಡೆ ತೆರಳಿ ಅಂತ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.